ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ನಿಮ್ಗೆ ಗೊತ್ತಿದೆ ಮನೆ ಕೆಲಸದವ್ರು ಕೂಡ ಕೈ ಕೊಟ್ಬಿಟ್ಟಿದ್ದಾರೆ. ಸೊ ಮನೆ ಕೆಲಸ ಎಲ್ಲ ಮಾಡಿ ಪಾಪುನ ಮಲಗಿಸಿ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ದೇವ್ರ ಪೂಜೆ ಮಾಡಬೇಕು. ಸೊ ದೇವ್ರ ಪೂಜೆ ಮಾಡಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು. ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇನ್ನೂ ಒಂದಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಬಂದಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದರೆ ಈ ವ್ಲಾಗಲ್ಲಿ ಇಲ್ಲ ಅಂತಂದರೆ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಆ್ಯಂಡ್ ತುಂಬ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ, ಸ್ಯಾರೀಸ್ಗಳು ನಾನೇನು ಕಳಿಸಿದ್ದೆ ತುಂಬ ಜನಕ್ಕೆ ಅದು ಇಷ್ಟ ಆಗಿದೆ. ಕೆಲವೊಂದಷ್ಟು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇರುತ್ತೆ, ಬಟ್ ಕಳಿಸಿರುವಂಥ ಅಷ್ಟು ಸ್ಯಾರೀಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು, ತುಂಬ ಜನಕ್ಕೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ. ತುಂಬ ದೂರಗಳಿಂದ ಬುಕ್ ಮಾಡ್ಕೊಂಡಿದ್ರಿ ಈ ಸ್ಯಾರಿನ. ಸೊ ನನಗೂ ಕೂಡ ತುಂಬಾ ಕನ್ಸರ್ನ್ ಇತ್ತು, ಅದು ಚೆನ್ನಾಗಿ ರೀತಿನಲ್ಲಿ ತಲುಪಬೇಕಪ್ಪ, ಅದು ಅವ್ರಿಗೆ ಇಷ್ಟ ಆಗಬೇಕು ಅಂತ ಹೇಳಿ. ಸೊ ಫೈನಲಿ ತಲುಪಿದೆ. ನಾನಂತೂ ಕಾಯ್ತಾ ಇದ್ದೆ, ಅವ್ರು ಟ್ರ್ಯಾಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಕುತ್ಕೊಂಡು ಎಲ್ಲಿದೆ ಸ್ಯಾರಿ, ಎಲ್ಲಿದೆ ಪಾರ್ಸಲ್, ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಫೈನಲಿ ರೀಚ್ ಆದ್ಮೇಲೆ ಅವರ ರಿಯಾಕ್ಷನ್ ನೋಡುತ್ತೆಲ್ಲ ತುಂಬ ಖುಷಿ ಅನ್ಸುತ್ತೆ. ಅದು ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನ್ನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಪರ್ಚೇಸ್ ಮಾಡಿ ಖುಷಿಯಿಂದ ನೀವು ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಶಾಪ್ ಮಾಡ್ತಾ ಇರಿ ನಮ್ಮ ಜೊತೆ. ಸೊ ಇವತ್ತು ಹೊಸ ಕಲೆಕ್ಷನ್ಸ್ ಏನಿದೆ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಾದ್ಮೇಲೆ ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ. ಬನ್ನಿ, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ಎಲ್ಲ ಡೀಟೇಲ್ಸ್ ನಾನು ಇವತ್ತಿನ ವ್ಲಾಗಲ್ಲಿ ಕೊಡ್ತೀನಿ. ಸೊ ಜಾಸ್ತಿ ಡಿಲೇ ಮಾಡ್ತಿಲ್ಲ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಮನೆ ಕೆಲಸದವರು ಬರೋದನ್ನ ನಿಲ್ಲಿಸಿ ಹತ್ತತ್ರ 2 ವಾರ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಲಿಕ್ಕೂ ಲೇಟ್ ಆಗೋಗ್ಬಿಡತ್ತೆ. ಆ್ಯಂಡ್ ಅದರಲ್ಲೂ ತಿಂಡಿ ಮಾಡೋ ಅಷ್ಟೊತ್ತಿಗೆ ಸುಸ್ತೆ ಆಗೋಗ್ಬಿಡತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ತುಂಬ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಈ ರೀತಿ ಇಶ್ಯೂಸ್ ಆಗುತ್ತೆ ಅನಿಸುತ್ತೆ. ಬಟ್ ಆಫೀಸ್ಗೆ ಹೋಗಬೇಕಾದಾಗ ಹೇಗೆ ನಾನು ಇದನ್ನು ಮ್ಯಾನೇಜ್ ಮಾಡ್ತೀನೋ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಹೇಳಿದ್ದೀನಿ, ಬೇರೆ ಯಾರಾದರೂ ಬರೋರಿದ್ರೆ ಹೇಳಿ ಅಂತ. ಬಟ್ ಗೊತ್ತಿಲ್ಲ, ಬರೋರಂತೂ ಪ್ರತಿ ಸತಿನೂ ಇದೇ ರೀತಿ ಆಗುತ್ತೆ. ಬರ್ತಾರೆ, 1-2 ಮಂತ್ಸ್ ಮಾಡ್ತಾರೆ, ಮತ್ತೆ ಸುಮ್ಮನೆ ರಜೆ ತೊಗೊಳ್ತಾರೆ, ಹೇಳಲ್ಲ ಇವತ್ತು ಬರ್ತಾ ಇದ್ದೀವಿ, ಬರಲ್ಲ. ತುಂಬ ಸತಿ ಅವ್ರು ನಮ್ಮ ಕಷ್ಟಗಳನ್ನ ನೋಡಿ ಅಡ್ವಾಂಟೇಜ್ ಕೂಡ ತೊಗೊಳ್ಬಿಡ್ತಾರೆ. ಎನಿವೇಸ್ ಮಗು ಇದೆ ಇವ್ರ ಮನೆಯಲ್ಲಿ, ತೊಗೊಳ್ತಾರೆ, ನಾವು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡೋಣ ಇವ್ರಿಗೆ ಅನ್ನೋ ರೀತಿ ಅವ್ರ ಮೆಂಟಾಲಿಟಿ ಕೂಡ ಬಂದುಬಿಟ್ಟಿರುತ್ತೆ. ಬಟ್ ಒಂದು ರೀಸನಬಲ್ ಆಗಿ ತೊಗೊಂಡು ಆ್ಯಂಡ್ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಷ್ಟು ಸತಿ ನಾವು ಪಾತ್ರೆ ಎಲ್ಲ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಅದನ್ನು ಸೋಪ್ ಥರ ಇರುತ್ತೆ. ಇನ್ನು ಕೆಲವೊಂದು ಸತಿ ಕಸ ಗುಡಿಸಿ ಮನೆ ಒರೆಸೋದ್ರಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದರೂ ತೊಂದರೆ ಆಗೋಲ್ಲ. ಬಟ್ ಪಾತ್ರೆಗಳಂತೂ ತುಂಬ ನೀಟಾಗಿ ಇರಬೇಕು. ಬಿಕಾಸ್ ಮಕ್ಕಳಿಗೆ ಕೊಡೋವಂಥ ಪಾತ್ರೆಗಳು, ಕುಕ್ಕಿಂಗ್ ಮಾಡೋವಂಥ ಪಾತ್ರೆಗಳು ಎಷ್ಟು ನೀಟಾಗಿದ್ದರೂ ಎಷ್ಟು ಹುಷಾರಾಗಿದ್ರೂ ಕಷ್ಟನೇ ಇವಾಗ. ಸೊ ಅದನ್ನು ಹೇಳಿದ್ರೆ ಸಾಕು ಅವ್ರಿಗೆ, ನಾವು ತೊಳೆಯೋದೇ ಹೀಗೆ, ನಾವು ಮಾಡೋದೇ ಹೀಗೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರ ಮೈಂಡ್ಸೆಟ್ ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಒಂದು ರೀತಿ ಒಳ್ಳೆಯದು ಅನಿಸುತ್ತೆ. ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಸಮ್ಹೌ ಮ್ಯಾನೇಜ್ ಮಾಡ್ಕೊಳ್ಳೋಣ ಬಿಡು ಅನ್ನೋ ಥರನೂ ಒಂದು ಕಡೆ ಅನಿಸುತ್ತೆ. ಸೊ ಇನ್ನು ಕಸ ಗುಡಿಸಿ ಮನೆ ಒರೆಸಿ ಬಾಗಿಲೆಲ್ಲ ನೀಟ್ ಮಾಡಿ ಆದಮೇಲೆ ದೇವ್ರ ಸಾಮಾನು ಇವತ್ತು ತೊಳಿಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಕ್ ಅದನ್ನು ವಾಶ್ ಮಾಡ್ಕೊಳ್ಳೋಣ, ಕಂಪ್ಲೀಟ್ ಪೂಜಾ ರೂಮ್ ಕ್ಲೀನ್ ಮಾಡೋಣ. ಬಿಕಾಸ್ ತಿಂಗ್ಳಿಗೆ ಒಂದು ಸತಿ ಅಂತೂ ಕಂಪ್ಲೀಟಾಗಿ ದೇವ್ರ ಮನೇನ ಕ್ಲೀನ್ ಮಾಡಬೇಕಾಗತ್ತೆ. ತಿಂಗ್ಳಿಗೆ ಒಂದು ಸತಿ ಅಂತ ನಾನು ಇಟ್ಕೊಳ್ತೀನಿ ಡೀಪ್ ಕ್ಲೀನಿಂಗು. ಇಲ್ಲ ಅಂತಂದರೆ ಒಂಥರ ಅಲ್ಲಲ್ಲೇ ಜಾಡ್ ಕಟ್ಟೋ ಅಂಥದ್ದು ಆ ಥರ ಎಲ್ಲ ಆಗಿಬಿಡತ್ತೆ. ಸೊ ಹಾಗಾಗಿ ದೇವ್ರ ಪೂಜೆನ ಮುಗಿಸ್ಕೊಂಡೆ ನಾನಿವತ್ತು.
ಸೊ ಇನ್ನು ಇವತ್ತು ಒಂದಷ್ಟು ಹೊಸ ಸ್ಯಾರಿಗಳ ಸ್ಟಾಕ್ ಬಂದಿತ್ತು, ಅದನ್ನು ಕೂಡ ಅರೇಂಜ್ ಮಾಡ್ಕೊಳ್ಬೇಕಿತ್ತು. ಬಿಕಾಸ್ ಬೇರೆ ಡಿಸೈನ್ಸ್ಗಳದ್ದು ಇದು ಎಲ್ಲ ಒಟ್ಟಿಗೆ ಆಗಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ಕಲರ್ಸ್ ಬಂದಿದೆ, ಏನು ಪ್ಯಾಟರ್ನ್ ಬಂದಿದೆ ಅಂತ ಹೇಳಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಫೈನ್ ಕ್ವಾಲಿಟಿ ಫ್ಯಾಬ್ರಿಕಲ್ಲಿ ಬಂದಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗಂತೂ. ಮತ್ತು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೂ ತುಂಬಾ ಚೆನ್ನಾಗಿ ಇದೆ. ನಮಗೆ ಕ್ರೇಪ್ ಸಿಲ್ಕ್ ಹೇಗೆ ಬರುತ್ತೋ ಅದೇ ರೀತಿ ಒಂಥರ ನೋಡಿದ ತಕ್ಷಣ ರಿಚ್ ಫೀಲ್ ಅಂತ ಅಂತಾರಲ್ಲ, ಅದೇ ರೀತಿ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ಸ್ಯಾರಿ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ಎಲ್ಲನೂ ನಾನು ತೆಗೆದಿಟ್ಬಿಟ್ಟು ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಬೆಳಗ್ಗೆನೇ ನಾನು ವಿಡಿಯೋನ ಶೂಟ್ ಮಾಡ್ತೀನಿ. ಬಿಕಾಸ್ ಡೇ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ನಾನು ಆದಷ್ಟು ನನ್ನ ಸ್ಯಾರಿ ಶೂಟ್ ಮಾಡೋದೆಲ್ಲ ಡೇ ಲೈಟಲ್ಲೇ ಟ್ರೈ ಮಾಡ್ತೀನಿ ಶೂಟ್ ಮಾಡಲಿಕ್ಕೆ. ಸೊ ದ್ಯಾಟ್ ಜನಕ್ಕೆ ನೋಡೋರ್ಗು ಅದು ಡೇ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನನಗೂ ಕೂಡ ಒಂದು ರೀತಿ ಫ್ರೆಶ್ ಮೈಂಡಲ್ಲಿ ಮಾಡಿದಾಗ ನನಗೂ ಒಂಥರ ಖುಷಿ ಅನಿಸುತ್ತೆ. ಯೂಶ್ವಲಿ ನೈಟ್ ಹೊತ್ತು ಅಥವಾ ಸಂಜೆ ಹೊತ್ತು ಮಾಡಬೇಕು ಅಂತಂದರೆ ನನಗಷ್ಟು ಇಂಟ್ರೆಸ್ಟು ಇರೋದಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ವಿಡಿಯೋ ಮಾಡಿಟ್ಕೊಂಡು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಪೋಸ್ಟ್ ಮಾಡಿದ್ರೆ ಸೊ ನೋಡೋರ್ಗೂ ಕೂಡ ಯೂಶ್ವಲಿ ಆಫ್ಟರ್ನೂನ್ ಅಂತ ಹೇಳಿದ್ರೆ ಲೇಡೀಸ್ ಸ್ವಲ್ಪ ಫ್ರೀ ಆಗ್ತಾರಲ್ವಾ. ಆ್ಯಂಡ್ ನನ್ನ ಪೇಜ್ ಯಾವಾಗ ರೀಚ್ ಆಗುತ್ತೋ ಆವಾಗ ಕೂಡ ನಾನು ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಯಾರಿನೆಲ್ಲ ತೆಗೆದಿಟ್ಬಿಟ್ಟು ಶೂಟ್ ಮಾಡ್ತಾಯಿದ್ದೆ. ಆ್ಯಂಡ್ ನೋಡ್ಬೋದು ಇಷ್ಟು ಕಲೆಕ್ಷನ್ಸ್ ಇದೆ. ಸೊ ಇನ್ನೂ ಒಂದಷ್ಟು ಬರೋ ಅಂಥ ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ಒಂಥರ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸು. ಮತ್ತು ತುಂಬಾ ತೊಗೊಂಡವರು ತುಂಬಾ ಖುಷಿ ಪಡ್ತಾರೆ. ನಾವು ಏನೇ ಒಂದು ಐಟಮ್ಸ್ ತೊಗೊಂಡ್ರು ಅದಕ್ಕೆ ಅದು ಬೆಲೆ ಇದೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತಲ್ಲ, ಆ ಥರ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಇನ್ನು ತುಂಬ ಜನಕ್ಕೆ ಮೈಸೂರು ಸಿಲ್ಕ್ ಕ್ರೇಪ್ ಅಂತ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಡೈಲಿ ಯೂಸ್ಗೂ ಅವಾಗೆಲ್ಲ ಮೈಸೂರು ಸಿಲ್ಕ್ನೇ ಡೈಲಿ ಯೂಸ್ ಅಂತ ಮಾಡ್ತಾಯಿದ್ರು. ಬಟ್ ಇವಾಗ ನಾವು ಕ್ರೇಪ್ ಆದರೂ ಯೂಸ್ ಮಾಡ್ಬೋದು. ಇಷ್ಟು ಕಲೆಕ್ಷನ್ಸ್ ಬಂದಿದೆ ಇವಾಗ. ಸೊ ಇದು ಬಂದು ವೆರಿ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ. ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸಲ್ಲಿ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದು ಬೆಂಟೆಕ್ಸ್ ಬಾರ್ಡರಲ್ಲಿ ಬಂದಿದೆ. ಸೊ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಇದೆಯಲ್ಲೂ. ಆ್ಯಂಡ್ ಡಿಟೋ ನಮಗೆ ಕ್ರೇಪ್ ಸ್ಯಾರೀಸ್ ಹೇಗೆ ಬರುತ್ತೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಹೇಗೆ ಬರುತ್ತೋ ಅದೇ ಕಾಂಬಿನೇಷನ್ ಆ್ಯಂಡ್ ಅದೇ ರೀತಿ ಬಾರ್ಡರ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಸ್ಯಾರಿ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿದೆ. ಸೊ ವಿಡಿಯೋನಲ್ಲಿ ನೋಡಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ಬೋದು. ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇದೆಯಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಬೇಡಿ. ಬಿಕಾಸ್ ತುಂಬ ಕಷ್ಟ ಆಗುತ್ತೆ. ಅದು ಕೊರಿಯರ್ದೇ ಬೇರೆ ಆಪ್ಷನ್ಸ್ ಇರುತ್ತೆ. ಮತ್ತು ಕೆಲವೊಂದು ಸತಿ ತೊಗೊಂಡು ಹೋದಾಗ ರಿಸೀವ್ ಮಾಡಲಿಕ್ಕೆ ಯಾರೂ ಇರಲ್ಲ ಅಂತಂದರೆ ಮತ್ತೆ ರಿಟರ್ನ್ ಆದಾಗ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇಲ್ಲ. ಆನ್ಲೈನ್ ಪೇಮೆಂಟ್ ಮಾಡಿ ಈ ಸ್ಯಾರೀಸ್ಗಳನ್ನ ನಿಮ್ದಾಗಿಸ್ಕೊಳ್ಬೋದು. ತುಂಬ ಜನ ನಾನು ಆಗಲೇ ಹೇಳ್ದಂಗೆ ತುಂಬ ಜನ ನನ್ನ ಟ್ರಸ್ಟ್ ಮಾಡಿ ತೊಗೊಂಡಿದ್ದೀರಾ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರಿಸೀವ್ ಆದಮೇಲೂ ಕೂಡ ವಾಪಸ್ ಮೆಸೇಜ್ ಮಾಡಿ ರಿಸೀವ್ ಆಯಿತು ಆ್ಯಂಡ್ ಇಷ್ಟ ಆಯಿತು ಅಂತ ತುಂಬ ಜನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕೂಡ ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್. ತುಂಬಾ ಸಾಫ್ಟಾಗಿರುತ್ತೆ, ಈಸಿ ಟು ವೇರ್, ಈಸಿ ಟು ಡ್ರೇ. ಸೊ ಈ ಸ್ಯಾರೀಸ್ನು ನಾನು ವಿಡಿಯೋ ಹಾಕ್ತೀನಿ. ಅದನ್ನು ಕೂಡ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಅದನ್ನು ಕೂಡ ನೀವು ಬೈ ಮಾಡ್ಬೋದು. ಸೊ ಎಸ್, ಈಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಇವತ್ತು ಉಪ್ಪುಮಾ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಬಿಕಾಸ್ ಬರ್ತಾ ಮಕ್ಕಳು ಏನಾಗ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಹಾಲನ್ನ ಕುಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಟಿಪ್ನ ನಾನು ನಿಮಗೆ ಹೇಳ್ತೀನಿ. ಅದನ್ನು ಕೂಡ ನೀವು ಮಾಡ್ಬೋದು. ಆ್ಯಂಡ್ ರಾಗಿ ಮಾಲ್ಟ್ ಕೂಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಕೂಡ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಔಟ್ ಮಾಡ್ಬೋದು. ಸೊ ಬನ್ನಿ, ಕ್ವಿಕ್ ಟಿಪ್ ಏನದು ಬ್ರೆಸ್ಟ್ ಮಿಲ್ಕ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ತೋರಿಸ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಉಪ್ಮಾಗೆ ಸ್ವಲ್ಪ ಕರ್ಡ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇಂಪ್ರೂವ್ ಮಾಡಲಿಕ್ಕೆ ಬ್ರೆಸ್ಟ್ ಮಿಲ್ಕ್ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಒಳ್ಳೆ ಟಿಪ್ ಅಂತ ಹೇಳಿದ್ರೆ ಸೋಂಪು. ಇದು ಆಲ್ಮೋಸ್ಟ್ ನಾನು ನೋಡಿ 1 ವೀಕಲ್ಲಿ ಇಷ್ಟು ಸೋಂಪು ಖಾಲಿ ಆಗಿದೆ. ಸೋಂಪು ಅನ್ನೋದ್ರಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಮಿಲ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಇರೋದ್ರಿಂದ ಸೋಂಪು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್.
ಕೆಲವರು ಇದನ್ನ ಸಕ್ಕರೆ ಜೊತೆ ತಿಂತಾರೆ, ಬಟ್ ಸಕ್ಕರೆ ಜೊತೆ ನನಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಗುಲ್ಕನ್ನ ತೊಗೊಳ್ತೀನಿ. ಸೊ ಇದು ಹೀಟ್ ತುಂಬ, ಸೋಂಪು ತುಂಬ ಹೀಟ್ ಇರುತ್ತೆ. ಆ್ಯಂಡ್ ಗುಲ್ಕನ್ ಸ್ವಲ್ಪ ಬಾಡಿನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಾನು ಗುಲ್ಕನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ರೀತಿ ಸ್ಟೋರ್ ಮಾಡಿಕೊಂಡು ಗುಲ್ಕನ್ ಒಂದು ಸ್ವಲ್ಪ ಅದ್ರ ಜೊತೆಗೆ ಸೋಂಪನ್ನ ಬಳಸ್ಕೊಳ್ತೀನಿ. ಪ್ರತಿ ಸತಿ ಊಟ ಆದಮೇಲೆ ನಾನು ಈ ರೀತಿ ಸೋಂಪು ವಿತ್ ಗುಲ್ಕನ್ ತೊಗೊಳೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ತುಂಬ ಜನಕ್ಕೆ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ಈಸಿ ಕ್ವಿಕ್ ಟಿಪ್ ಟು ಇಂಪ್ರೂವ್ ಮೈ ಬ್ರೆಸ್ಟ್ ಮಿಲ್ಕ್ನ ತೊಗೊಳ್ತೀನಿ. ಸೊ ಕೆಲವೊಬ್ರಿಗೆ ತುಂಬ ಸತಿ ಅದನ್ನ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಹೊತ್ತು ಅದನ್ನು ತೊಗೊಳೋದ್ರಿಂದ ಮಕ್ಕಳಿಗೆ ಮಿಲ್ಕ್ ಸಪ್ಲೈ ತುಂಬ ಚೆನ್ನಾಗಿ ಆಗುತ್ತೆ. ಬಿಕಾಸ್ ನೈಟ್ ಹೊತ್ತು ಮಕ್ಕಳು ಸ್ವಲ್ಪ ಹೆಚ್ಚಿಗೆ ಮಿಲ್ಕ್ ಕುಡಿತಾರೆ. ಬಿಕಾಸ್ ಮಕ್ಕಳನ್ನ ಮಲಗಿಸ್ಬೇಕು ಅಂದಾಗ ತುಂಬ ಹೊತ್ತು ಬ್ರೆಸ್ಟ್ ಮೇಲೆ ಹಾಕೊಳ್ಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಸ್ವಲ್ಪ ಮಿಲ್ಕ್ ಸಪ್ಲೈ ಜಾಸ್ತಿ ಇದ್ದಾಗ ಮಕ್ಕಳು ಆರಾಮಾಗಿ ಮಲ್ಕೊಳ್ತಾರೆ. ಆ್ಯಂಡ್ ತುಂಬ ಡ್ರೈ ಆದಾಗಲೂ ಅಥವಾ ಕಂಪ್ಲೀಟ್ ಮಿಲ್ಕ್ ಡ್ರೈನ್ ಔಟ್ ಆದಾಗ ನಮ್ಮ ಬ್ರೆಸ್ಟ್ ಕೂಡ ಪೇನ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ರೀತಿ ಸಿಂಪಲ್ ಟಿಪ್ಸ್ನ ಬಳಸ್ಕೊಂಡು ನಾವು ನಮ್ಮ ಬ್ರೆಸ್ಟ್ ಮಿಲ್ಕ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ ನಾನೀಗ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ವಿತ್ ಗುಲ್ಕನ್ ಅಂದರೆ ನೋಡಿ. ತಿಂಡಿ ತಿಂದು ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಸಾಹೇಬ್ರದ್ದು ಒಂದು ನಿದ್ದೆ ಆಗೋಯ್ತು. ಇವ್ನು ಮಲಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ತಿಂಡಿ ತಿಂದೆ. ಅಷ್ಟೊತ್ತಿಗೆ ಮತ್ತೆ ಎದ್ದು ಮಲಗಿದ್ದಾನೆ. ಈಗ ಮತ್ತೆ ಫೀಡ್ ಮಾಡಿಸ್ಬೇಕು. ಅವ್ನು ಅಳೋ ತನಕ ನಾನು ಫೀಡ್ ಮಾಡಿಸಲ್ಲ. ಸೊ ಅದು ಗೊತ್ತಾಗಬೇಕು ನನಗೆ, ಅವ್ನಿಗೆ ಹಶು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ನಾನು ಎದ್ದಾದ್ಮೇಲೆ ಆಡ್ತಾ ಇರ್ತಾನೆ. ಶಿನಿ ಕಾಲ್ ಬರ್ತಾ ಇದೆ. ಶಿನಿ ಆರ್ ಗೆಟಿಂಗ್ ಅ ಕಾಲ್. ಗೊತ್ತಿಲ್ಲ. ಸೊ ಅವ್ನು ಅಳೋ ತನಕ ಆಟ ಆಡಿಸ್ತಾ ಇರ್ತೀನಿ. ಅದಾದಮೇಲೆ ನಾನು ಅವನಿಗೆ ಏನೋ ಮಲಗಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಿ ಎಷ್ಟೊತ್ತು ಫೀಡ್ ಮಾಡಿಸ್ತೀರಾ ಮಗುಗೆ, 2 months ಬೇಬಿ, 3 months ಬೇಬಿಗೆ ಅಂತ. ನಾನು ಆಲ್ಮೋಸ್ಟ್ 1.5 monthವರೆಗೂ 2 hours ಒಂದ್ಸತಿ ಫೀಡ್ ಮಾಡಿಸ್ತಾ ಇದ್ದೆ. ನಾನು ಮಾಡಿಸಿಲ್ಲ ಅಂದರೂ ಅವ್ನು 2 hours ಒಂದ್ಸತಿ ಎದ್ಬಿಟ್ಟು ಅಳೋನು. ಸೊ ಹಾಗಾಗಿ ಅವನಿಗೆ 2 hours ಒಂದ್ಸತಿ ಫೀಡ್ ಮಾಡ್ತಾ ಇದ್ದೆ. ಬಟ್ ಇವಾಗ 3 months ಆದಮೇಲೆ ಸ್ವಲ್ಪ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ. ಅಂದರೆ 3.5 hours ಒಂದ್ಸತಿ ಫೀಡ್ ಮಾಡ್ತಾನೆ. ಬಟ್ ಒಂದ್ಸತಿ ಫೀಡ್ ಮಾಡಿದಾಗ ಜಾಸ್ತಿ ಹೊತ್ತು ಫೀಡ್ ಮಾಡ್ತಾನೆ. ಸೊ ಹತ್ತತ್ರ ಒಂದು 10 minutes 15 minutes ಫೀಡ್ ಮಾಡ್ತಾನೆ. ಕೆಲವೊಂದ್ಸತಿ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಇದ್ದಾಗ ಬರೀ ಒಂದು ಬ್ರೆಸ್ಟ್ಗೆ ಅವನು ಸ್ಯಾಟಿಸ್ಫೈ ಆಗಿಬಿಡ್ತಾನೆ. ಸೊ ಇನ್ನೊಂದು ಬ್ರೆಸ್ಟ್ಗೆ ಹತ್ತತ್ರ ಒಂದು 1/2 hour to 45 minutes ಗ್ಯಾಪ್ ಇದ್ದು ಆಮೇಲೆ ಒಂದು ಸ್ವಲ್ಪ ಫೀಡ್ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಅವನಿಗೆ ಹೇಗೆ ಬೇಕೋ ಅವನ ಆ ರೀತಿ ಅವನು ಏನೋ ಫೀಡ್ ಆನ್ ಡಿಮ್ಯಾಂಡ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ಅವನಿಗೆ ಬೇಕು ಅಂತ ಅನ್ನಿಸ್ದಾಗ ನಾನು ಅವನಿಗೆ ಫೀಡ್ ಮಾಡುವಂಥದ್ದು. ಯಾವುದೇ ಟೈಮ್ ಇಟ್ಕೊಂಡು ಇವಾಗ ಫೀಡ್ ಮಾಡ್ತಾ ಇಲ್ಲ ನಾನು ಅವನಿಗೆ. ಅಲ್ವಮ್ಮ? ಓನಮ್ಮ ಆಯ್ತಮ್ಮ, ನಿದ್ದೆ ಆಗಿಲ್ಲ ನಿದ್ದೆ ಆಗಿಲ್ಲ ನಿಂಗೆ? ಆಯ್ತು ಆಗಿಲ್ವ? ಹೇಳೋ ಆಯ್ತಾ? ಎಲ್ಲಿ ಅಣ್ಣ? ಎಲ್ಲಿ ವೇರ್ ಇಸ್ ಅಣ್ಣ? ವೇರ್ ಇಸ್ ಅಣ್ಣ? ಅಣ್ಣ ಈಗ ಫುಲ್ಲು ಈ ತರ ದಬಾಕೊಳ್ಳೋದೇ ಇಷ್ಟ ಅವನಿಗೆ. ಹಿಂಗ್ ಮಲಗಿಸಿದ್ರೆ ಅಳು ಶುರು ಆಗತ್ತೆ. ಎತ್ಕೋಬೇಕು, ನಿಲ್ಲಿಸ್ಬೇಕು. ಈಗ ಮಲ್ಕೊಂಡಿರ್ತಾನೆ, ಹಿಂಗ ಅಳಕ್ ಶುರು ಮಾಡ್ತಾನೆ. ಎತ್ಕೊಂಡಿದ ತಕ್ಷಣ ಸುಮ್ಮನಾಗಿ ಹೋಗ್ತಾನೆ. ನಿಂತ್ಕೋಬೇಕು ಸಾಹೇಬ್ರು ಇವಾಗ, ಅಲ್ವಾ ಬಾಸ್? ಬನ್ನಿ ಬಾಸ್, ಬನ್ನಿ ಬಾಸ್, ಬನ್ನಿ ಬಾಸ್, ಬನ್ನಿ ಬಾಸ್, ಬನ್ನಿ 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 ಬಾಸ್. ನಿಂತ್ಕೊಳ್ಳಿ ಬಾಸ್. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ 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 ಗುಡ್. ಸೊ ಈ ಡ್ರೆಸ್ಸಸ್ ಅಂತೂ ನನಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗಿದೆ. ರೆಡಿ ಮತ್ತೆ ಪಾಪು ಹಾಲು ಕುಡ್ಸಕ್ಕೂ ಕೂಡ ಒಂದು ರೀತಿ ಈಸಿ ಅಂತಾನೆ ಹೇಳ್ಬೋದು. ಉಳ್ಳಮ್ಮ ಬಮ್ ಅಳಕ್ಕೆ ಶುರು ಆಯ್ತು. ಫೀಡ್ ಮಾಡಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಇನ್ನು ಈ ನಡುವೆ ಪಾಪುಗೆ ಸ್ವಲ್ಪ ಬರ್ಪ್ ಮಾಡಿಸೋದು ಕಮ್ಮಿನೇ ಆಗಿದೆ. ಬಿಕಾಸ್ ಇವಾಗ ತಂತಾನೆ ಅವನು ಬರ್ಪ್ ಮಾಡ್ಕೊಂಡು ಬಿಡ್ತಾನೆ ಹಾಲು ಕುಡಿದ ತಕ್ಷಣ. ಸೊ ಹಾಗಾಗಿ ತುಂಬ ಹೊತ್ತೇನೂ ಬೇಕಾಗಲ್ಲ. ಒಂದು ಹಾಲು ಕುಡಿಸಿ ಒಂದು 5 to 6 seconds ಅಷ್ಟೊತ್ತಿಗೆಲ್ಲ ಪಾಪು ಅವನೇ ಬರ್ಪ್ ಮಾಡಿಬಿಡ್ತಾನೆ. ಬಟ್ ಸ್ಟಿಲ್ ನಾನು ಕೂಡ ಒಂದು ಸತಿ ಈ ರೀತಿ ಶೋಲ್ಡರ್ಸ್ ಮೇಲೆ ಹಾಕ್ಕೊಂಡು ಅವನಿಗೆ ಸೂದ್ ಮಾಡ್ತೀನಿ. ಸೊ ಪಾಪುಗೆಲ್ಲ ಹಾಲು ಕುಡಿಸಿದ್ದಾಯಿತು. ಅದೆಲ್ಲ ಆದಮೇಲೆ ನಾನು ನನ್ನ ವಿಡಿಯೋ ಶೂಟ್ ಮಾಡಲಿಕ್ಕೆ ಸ್ಯಾರಿನೆಲ್ಲ ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಮೇಡಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ಕಡೆ ಪಾಪುನ ನೋಡ್ಕೊಳ್ಳೋದೇ ಎಲ್ಲರಿಗೂ ದೊಡ್ಡ ಕೆಲಸ ಅಂತ ಅನಿಸುತ್ತೆ, ಅದರಲ್ಲಿ ನೀವು ಇದು ಕೂಡ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹೇಳಬೇಕು ಅಂತಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರತಿಯೊಬ್ಬರ ಇಂಟ್ರೆಸ್ಟ್ ಆಯಿತಾ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಸ್ಯಾರಿ ಕೊಟ್ಟು ರೆಸ್ಪಾಂಡ್ ಮಾಡೋದು ನನಗೆ ಖುಷಿ ಆಗುತ್ತೆ. ಮಲಗಿಬಿಟ್ಟಿದ್ದೆ. ಸೊ ಇವಾಗ ಎದ್ದು ಪಾಪುಗೂ ಫೀಡ್ ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಏನಾದರೂ ಚಾಟ್ಸ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನೇ ಬೇರೆ ಏನೋ ಇತ್ತು, ಬಟ್ ಸ್ಟಿಲ್ ಆಗಲಿಲ್ಲ ಹೋಗಲಿಕ್ಕೆ. ಸರಿ ಅದು ಒಂದು ಸ್ವಲ್ಪ ಹೊರಗಡೆ ಹೋಗಿ ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಭೈರವು. ಪಾಪುನ ಅಮ್ಮ ಜೊತೆ ಬಿಟ್ಟು ಹೋಗೋಣ ಅಂತ. ಪಾಪು ಒಂದು ಸ್ವಲ್ಪ ಹಾಲು ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಹತ್ತಿರನೇ. ಬಟ್ ಸ್ಟಿಲ್ ಅಕಸ್ಮಾತ್ ಹತ್ತಿರ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗಿ ಬರ್ತೀವಿ ಈಗ. ನಿಧಾನಕ್ಕೆ ಹೋಗಿ, ಜೋರ್ ಮಳೆ ಬರುತ್ತೆ. ಬರ್ಲೆ ಇನ್ನು ಬೈಕಲ್ಲಿ ಈ ಥರ ಹೊರಗಡೆ ಹೋಗಿ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಾವು ಹೋಗಿದ್ದಂತೂ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ನಮ್ಮ ಮನೆಯವ್ರು ತುಂಬ ದಿವಸ ಆಯಿತು ನಾನ್ ವೆಜ್ ತಿನ್ನೋಣ ಅಂತ ಹೇಳಿ NGTಗೆ ಹೋಗಿ ತಿನ್ಕೊಂಡು ಇನ್ನೇನು ವಾಪಸ್ ಆಗ್ತಾಯಿದ್ವಿ. ಮಳೆ ಶುರು ಆಗೇ ಬಿಡ್ತು. ನಿಧಾನಕ್ಕೆ ಹೋಗಿ ಹಂಗಂತ. ಹಾಗೆ ಬಿಡ್ತಲ್ರೋ ಮಳೆ. ನಿಧಾನ. ಮೈ ಗಾಡ್, 5 ನಿಮಿಷಕ್ಕೆ ನೆನೋಗ್ಬಿಟ್ವಿ. ಇನ್ನೇನು 5 ನಿಮಿಷ ಮನೆ ರೀಚ್ ಆಗ್ತಿದ್ವಿ. ನೋಡಿ ನೀವು ನೆನ್ನಿದ್ದೀರಾ? ಬಾ ಚಿನ್ನು ಕಮ್. ಹೆಲೋ, ಹೇಗಿತ್ತು ಮಳೆನಲ್ಲಿ ನೆಂದಿದ್ದು? ಮಕ್ಕಳು ಇವಾಗ ಸರಿಯಾಗಿ ಬೈಸ್ಕೊಳ್ಳೋ ಪ್ರೋಗ್ರಾಮ್ ನಡಿ. ಚೆನ್ನಾಗಿ ಅನಿಸ್ತಾ ಇದೆ. ಕಣ್ಣೆಲ್ಲ ಉರಿತಾ ಇದೆ ಒಂಥರ ಅಲ್ಲ? ನಿಂಗೂ ಉರಿತಾ ಇದೆಯಾ? ನಿಂಗೆಲ್ಲ ಕಣ್ಣು ಉರಿತಾ ಇದೆ. ನನಗೂ ನಿದ್ದೆ ಮಾಡ್ಬೇಕು ಅನಿಸ್ತಾ ಇದೆ. ಹೆಂಗೋ ಬರೋಷ್ಟೊತ್ತಿಗೆ ಮಲ್ಕೊಬಿಟ್ಟಿದ್ದ. ಸೊ ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ. ಚೆನ್ನಾಗಿ ಭರ್ಜರಿ ಊಟ ಆಗಿದೆ. ಎಷ್ಟು ತಿಂಗಳಾಗಿತ್ತು ಹೇಳಿ ನಾವು ಹೋಗಿ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗಿದ್ದು ಅನ್ಸುತ್ತೆ, 9th month ಅಲ್ಲಿ ಎಲ್ಲ NGTಗೆ. ಅವಾಗ ಹೋಗಿದ್ದು. ಆಲ್ಮೋಸ್ಟ್ ಎಷ್ಟು 3-4 months ಹತ್ರ ಆಯ್ತು, ಹೋಗೇ ಇರ್ಲಿಲ್ಲ. ಸೊ ಇವತ್ತು ಹೋದ್ವಿ, ಚೆನ್ನಾಗಿತ್ತು. ಮತ್ತ ಮಳೆಲಿ ನೆಂದು ನಂಗೆ ಸಿಕ್ಕಾಬಟ್ಟೆ ಖುಷಿ. ನನ್ಗೆ ಬರೋಂಗೆ ಸಿಕ್ಕಾಬಟ್ಟೆ ಇಷ್ಟ ಮಳೆ ಅಂದ್ರೆ. ಅವ್ರ ಪಪ್ಪಂಗ್ ಆಗೋದಿಲ್ಲ ಮಳೆ ಅಂದ್ರೆ. ಅವ್ರು ಮಳೆ ಅಂದ್ರೆ ಓಡು 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 ಅಂತ, ನಾವು ಮಳೆ ಅಂದ್ರೆ ಇರು ಇರು ಇರು. ಓಕೆ, ಸೊ ತಲೆ ಒಣಗಿಸ್ಕೊಳ್ತೀನಿ. ತಲೆ ಒಣಗಿಸ್ಕೊಂಡು ಮಲ್ಕೊಳ್ಳೋದೇ ಈಗ. ಹೌದು, ಸ್ಟಾಪ್. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.